ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನುಗ್ಗೆಕಾಯಿ ಸೊಪ್ಪಿನ ಸಾಂಬಾರು. ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ನೋಡಿ ಟ್ರೈ ಮಾಡಿ ಮಾಡೋಣ ಬನ್ನಿ. 4 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, 2 ಎಲೆ ಕರಿಬೇವು, ಕುಟಾಣಿಕೆಯಲ್ಲೇ ಜಜ್ಜಿಕೊಂಡಿದ್ದೇನೆ ನಾನು. ಅಲ್ಲ, ಬೆಳ್ಳುಳ್ಳಿ, ಚೆನ್ನಾಗಿ ಫ್ರೈ ಆಗಲಿ. ನಂತರ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಚೆನ್ನಾಗಿ ಫ್ರೈ ಆಗಲು ಬಿಡಿ. ನೋಡಿ, ಈ ಥರ ಫ್ರೈ ಆಗಬೇಕು ಚೆನ್ನಾಗಿ. ನಾನು ನುಗ್ಗೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಕೂಡ ಫ್ರೈ ಆಗಲು ಬಿಡಿ. ಸ್ವಲ್ಪ ಉಪ್ಪು, ನಂತರ ಸ್ವಲ್ಪ ಅರಿಶಿನ, ನೋಡಿ, ನನ್ನ ಮಕ್ಕಳು ಬಂದರು, ಅವರಿಗೆ ಪಾಪಡ್ ಮಾಡಿಕೊಡ್ಬೇಕು ಇವಾಗ ಸ್ನ್ಯಾಕ್ಸಿಗೆ. ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಸ್ವಲ್ಪ ಖಾರ ಜಾಸ್ತಿ ತಿಂದರೆ ಜಾಸ್ತಿ ಹಾಕಬೇಕು, ಸ್ವಲ್ಪ ತಿಂದರೆ ಸ್ವಲ್ಪ ಹಾಕಬೇಕು. ನಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದೇವೆ ನಾವು, ಅದಕ್ಕೆ ಜಾಸ್ತಿ ಹಾಕ್ತಾ ಇದ್ದೇನೆ. 2 ಸ್ಪೂನ್ ಖಾರ. ಐದು ನಿಮಿಷ ಬೇಯಲು ಬಿಡಬೇಕು. ಬೇಳೆ ಆಲೆ ಬೇಯಿಸಿ ಇಟ್ಕೊಂಡಿನಿ ನಾನು. ನೋಡಿ, ವಾವ್, ಸೂಪರ್, ಎಷ್ಟು ಘಮ ಘಮ ಅಂತ ಇದೆ ಸಾಂಬಾರು. ನುಗ್ಗೆ ಸೊಪ್ಪು ಭಾಳ ಹೆಲ್ತಿಕರ, ಭಾಳ ಚಲೋ ಆರೋಗ್ಯಕ್ಕೆ. ವಾರದಲ್ಲಿ 2 ಸರಿ ಮಾಡ್ತಾ ಇರಬೇಕು ನುಗ್ಗೆ ಸೊಪ್ಪಿನ ಸಾಂಬಾರು. ನುಗ್ಗೆಕಾಯಿ ಸಾಂಬಾರು ಭಾಳ ಚಲೋ, ಆರೋಗ್ಯಕ್ಕೂ ಕೂಡ ತುಂಬ ತುಂಬ ಒಳ್ಳೆಯದು. ಬೇಯಿಸಿಟ್ಕೊಂಡಿರ್ತಕ್ಕಂಥ ತೊಗರಿಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ವಾವ್, ಘಮ ಘಮ ಅಂತಿದೆ ನೋಡಿ. ಚಪಾತಿಯಲ್ಲಿ ಆದರೂ ತಿನ್ನಬಹುದು, ರೊಟ್ಟಿಯಲ್ಲಿ ಆದರೂ ತಿನ್ನಬಹುದು, ಇಲ್ಲ ರೈಸಿನಲ್ಲಿ ಆದರೂ ತಿನ್ನಬಹುದು. ಈ ಸಾಂಬಾರು ಮಸಾಲೆ ಇಲ್ಲ, ಏನೇನು ಇಲ್ಲದ ಸಾಂಬಾರು ಇದು. ತುಂಬ ಟೇಸ್ಟಿಕರಾಗಿರುತ್ತೆ, ತುಂಬ ಹೆಲ್ತಿಯಾಗಿರುತ್ತೆ. ನೋಡಿ, ರೈಸ್ನಲ್ಲಿ ಊಟ ಮಾಡ್ತೀವಲ್ಲ, ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಚಪಾತಿಯಲ್ಲಿ ರೊಟ್ಟಿಯಲ್ಲಾದರೆ ನೀರು ಮಿಕ್ಸ್ ಮಾಡೋಂಗಿಲ್ಲ, ಇಲ್ಲ ನಿಮಗೆ ರಸಮ್ ಥರ ಬೇಕಂದರೆ ಈ ಥರ ಮಾಡ್ಕೋಬೋದು. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ, ರಸಮ್ ಅಥವಾ ಸಾಂಬಾರು ಎಷ್ಟು ಚೆನ್ನಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನೋಡ್ರಿ, ಸ್ನ್ಯಾಕ್ಸಿಗೆ ಮಸಾಲೆ ಪಾಪಡ್ ಅಂತ ಹೇಳಿದ್ನಲ್ಲ, ಮಸಾಲೆ ಪಾಪಡ್ ಕೂಡ ಮಾಡ್ತಾಯಿದ್ದೀನಿ ಇವತ್ತು. ಅದನ್ನು ಬಿಸಿ ಮಾಡಿ ಇಟ್ಕೊಳಕತ್ತೀನಿ. ನಂತರ ಈರುಳ್ಳಿ, ಟೊಮೊಟೊ, ಚಿಲ್ಲಿ ಕಟ್ ಮಾಡಿ ಇಟ್ಕೊಂಡಿನಿ. ಸಣ್ಣಗೆ ಕಟ್ ಮಾಡ್ಕೊಂಡು ಎಣ್ಣೆಲಿ ಕೊರೆದ್ರೆ ಚೆನ್ನಾಗಿರಲ್ಲ ಪಾಪಡು. ಬಿಸಿ ಮಾಡಿದರೆ ಚೆನ್ನಾಗಿರುತ್ತೆ, ಸೂಪರ್ ಕ್ರಿಸ್ಪಿಯಾಗಿ ಆಗಿರುತ್ತೆ. ಅದನ್ನೆಲ್ಲ ನೈಸಾಗಿ ಎಲ್ಲೊಂದಲ್ಲೊಂದು ಹಾಕಿ, ಮಸಾಲೆ ಹಾಕಿ, ನಂತರ ತುಪ್ಪ ಹಾಕಿ, ನಿಂಬೆಹಣ್ಣಿನ ರಸ ಬೇಕಾ ನಿಂಬೆಹಣ್ಣಿನ ರಸ ಇಟ್ಕೊಬೋದು. ತಿಂದು ನೋಡಿ, ಟೇಸ್ಟಿಯಾಗಿರುತ್ತೆ.